ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್. ನಾವು ಇವತ್ತು ಸೂಪರ್ ಆದ ಒಂದು ಹಾರವನ್ನು ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ನಾನು ಅದಕ್ಕಾಗಿ ಯಾವ ರೀತಿಯ ಮೆಟೀರಿಯಲ್ಗಳನ್ನು ತೊಗೊಂಡಿದ್ದೀನಿ, ಏನು ಎತ್ತ ಅಂತ ನೋಡ್ಕೊಂಡು ಬಂದುಬಿಡೋಣ ಬನ್ನಿ ಫ್ರೆಂಡ್ಸ್. ನಾನು ಇದಕ್ಕೆ ಈ ರೀತಿಯಾದ ಪೆಂಡೆಂಟನ್ನು ತೊಗೊಂಡಿದ್ದೀನಿ. ಇದು ಬೇರೆ ಬೇರೆ ರೀತಿಯಾದ ಸಣ್ಣದು ದೊಡ್ಡದು ಎಲ್ಲ ರೀತಿಯ ಪೆಂಡೆಂಟ್ಗಳು ಕೂಡ ನಿಮಗೆ ಸಿಗುತ್ತೆ, ಶಾಪ್ಗಳಲ್ಲಿ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಸಿಗುತ್ತೆ. ಹಾಗೆ ಈ ರೀತಿಯಾದ ರಿಂಗನ್ನು ತೊಗೊಂಡಿದ್ದೀನಿ, ಗೋಲ್ಡನ್ ಕಲರ್ ರಿಂಗು. ಹಾಗೆ ವೈಟ್ ಕಲರ್ ಪರ್ಲನ್ನು ತೊಗೊಂಡಿದ್ದೀನಿ, ಗ್ರೀನ್ ಕಲರ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ನೋಡಿ, ಪಚ್ಚೆ ಅಂತ ಹೇಳ್ತಾರೆ ಆ ಥರ, ಅಂದರೆ ಒಳ್ಳೆ ಕ್ವಾಲಿಟಿ ಬೀಡ್ಸ್ ಇದು, ಕಲರೆಲ್ಲ ಹೋಗೋದಿಲ್ಲ. ಹಾಗೆ ಇಲ್ಲಿ ರೆಡ್ ಕಲರ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಅದರ ಜೊತೆಗೆ ಎರಡು ಸ್ವಲ್ಪ ಈ ಸೈಜ್ಗಿಂತ ಸ್ವಲ್ಪ ದೊಡ್ಡ ಬೀಡ್ಸನ್ನು ಕೂಡ ತೊಗೊಂಡಿದ್ದೀನಿ. ಯಾಕೆ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಮಕ್ಕಳಿಗೆ ಹಾಕ್ಲಿಕ್ಕಂತೂ ಸಖತ್ತಾಗಿ ಕಾಣಿಸೋಂಥ ಹಾರ ಇದು. ಏನಪ್ಪ ಅಂತಂದರೆ, ನಾವು ಅಂಗಡಿಗಳಲ್ಲಿ 200, 300, 400 ಗಟ್ಟಲೆ ಕೊಟ್ಟು ಈ ರೀತಿ ಸರಗಳನ್ನು ತರ್ತೀವಿ. ಅದರ ಬದಲು ಕಡಿಮೆ ವೆಚ್ಚದಲ್ಲಿ ನಾವು ಮನೆಯಲ್ಲಿ ಹೇಗೆ ಮಾಡ್ಕೊಬಹುದು ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಇದಕ್ಕಾಗಿ ನಾನು ಎಕ್ಸ್ಟೆನ್ಷನನ್ನು ತಗೊಂಡಿದ್ದೀನಿ. ಇಲ್ಲಿ ಎಕ್ಸ್ಟೆನ್ಷನಲ್ಲಿ ಇಲ್ಲಿ ರಿಂಗ್ ಕೂಡ ಇರುತ್ತೆ, ಅಂದರೆ ಕೊಕ್ಕೆ ಕೂಡ ಇರುತ್ತೆ. ಕೊಕ್ಕೆ ಡೈರೆಕ್ಟಾಗಿ ಸರಕ್ಕೆ ಹಾಕ್ಕೊಬೋದು. ಇದು ರಿಂಗ್ ಥರ ಇದೆ. ನಾನು ಇದಕ್ಕೆ ಹೇಗೆ ದಾರವನ್ನು ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೀವು ಯಾವ ಊರಿಂದ ನೀವು ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮತ್ತು ನಿಮಗೆ ಯಾವ ರೀತಿಯ ವಿಡಿಯೋಗಳು ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಈ ರಿಂಗಿನ ಒಳಗಡೆ ನಾನು ದಾರವನ್ನು ಹಾಕಿದ್ದೀನಿ. ಹಾಕಿ ನಾಟನ್ನು ಹಾಕ್ಕೊಂಬಿಡ್ಬೇಕು. ತುಂಬ ಈಸಿಯಾಗಿ ಮಾಡುವಂಥದ್ದು. ಹೀಗೆ ಆದಮೇಲೆ ಎಕ್ಸ್ಟ್ರಾ ದಾರವನ್ನು ಕಟ್ ಮಾಡ್ಕೊಬೇಕು. ನಾನೀಗ ಏನು ಮಾಡ್ತೀನಿ, ಫಸ್ಟಿಗೆ ಒಂದು ಈಗ ಇದನ್ನೆಲ್ಲ ಈ ಕಡೆ ಇಟ್ಕೊಳ್ಳೋಣ ಫ್ರೆಂಡ್ಸ್. ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿಲ್ಲ. ನೀವು ನಮ್ಮ ಫೇಸ್ಬುಕ್ ಪೇಜಲ್ಲಿ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತಾದರೆ ಪ್ಲೀಸ್ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ನೋಡಿ, ಹೀಗೆ ನಾನು ವೈಟ್ ಕಲರ್ ಬೀಡ್ಸು, ನಮಗೆ ಇದು ಹೇಗೂ ಬ್ಯಾಕ್ ಸೈಡಲ್ಲಿ ಬರುತ್ತಲ್ಲ, ನಾನು ಅದಕ್ಕೆ ಒಂದು 4 ಬೀಡ್ಸ್ಗಳನ್ನು ಪೋಣಿಸ್ಕೊತಾ ಇದ್ದೀನಿ. ಹಾಗೆ ಈ ಗೋಲ್ಡನ್ ರಿಂಗನ್ನು ಒಂದು ಪೋಣಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಹಾಗೆ ಒಂದು ರೆಡ್ ಬೀಡ್ಸನ್ನು ಪೋಣಿಸ್ತಾ ಇದ್ದೀನಿ. ಮತ್ತು ಒಂದು ರಿಂಗು, ಒಂದು ಬೀಡ್ಸ್ ಆದಮೇಲೆ ಒಂದು ರಿಂಗನ್ನು ಪೋಣಿಸ್ಕೊಬೇಕು. ಆಮೇಲೆ ಈ ಗ್ರೀನ್ ಕಲರ್ ಮಣಿಯನ್ನು ಪೋಣಿಸ್ಕೊತಾ ಇದ್ದೀನಿ. ಹಾಗೆ ಮತ್ತೆ ಒಂದು ರಿಂಗನ್ನು ಪೋಣಿಸ್ತಾ ಇದ್ದೀನಿ. ಮತ್ತು ವೈಟ್ ಕಲರ್ ಬೀಡ್ಸನ್ನು ಪೋಣಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬ ಸಿಂಪಲ್ಲಾಗಿ ನೀವು ಮಕ್ಕಳಿಗೆ ಒಂದ್ಸರಿ ಮಾಡೋದು ಹೀಗೆ ಮಾಡಬೇಕು ಅಂತ ತೋರಿಸ್ಕೊಟ್ರೆ ಅವರು ಕೂಡ ಮಾಡ್ಬೋದಾದಂಥ ಒಂದು ನೆಕ್ಲೆಸ್ ಅಂತಲೂ ಕೂಡ ಹೇಳ್ಬೋದು. ಸಖತ್ ನಾವು ಟ್ರೆಡಿಷ್ನಲ್ ಡ್ರೆಸ್ ಹಾಕಿದವಾಗ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಸರವನ್ನು ಹಾಕೋದ್ರಿಂದ. ನೋಡಿ, ಒಂದು ಬೀಡ್ಸು ಹಾಗೆ ಒಂದು ಗೋಲ್ಡನ್ ಕಲರ್ ರಿಂಗನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ತುಂಬ ಈ 3 ಕಲರ್ ಏನಿದೆಯಲ್ಲ, ನಾವು ಬಂಗಾರದಲ್ಲಿ ಮಾಡಿಸ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನಾವಿಲ್ಲಿ ಗೋಲ್ಡನ್ ಕಲರ್ ಬೀಡ್ಸ್ ಹಾಕಿರೋದ್ರಿಂದ ಅದು ಒಂಥರ ಬಂಗಾರದ ಲುಕ್ಗೆ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೇ ರೀತಿಯಾಗಿ ನಾವು ಎಷ್ಟುದ್ದ ಬೇಕು ಅಂತ, ಅಂದರೆ ಒಂದು ಸೈಡಲ್ಲಿ ಎಷ್ಟುದ್ದ ಬೇಕು ಅಂತ ನೋಡಿಕೊಂಡು ಉದ್ದಕ್ಕೆ ಪೋಣಿಸ್ಕೊಬೇಕು. ಒಂದು ಬೀಡ್ಸು ಒಂದು ರಿಂಗು, ಒಂದು ಬೀಡ್ಸು ಒಂದು ರಿಂಗು. ಪ್ರತಿ ಸರಿನೂ ನಾನಿಲ್ಲಿ ರೆಡ್ಡು ಗ್ರೀನು ವೈಟು ಹೇಳೋ ರೀತಿಯಲ್ಲಿ ಪೋಣಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನೀವು ಕೂಡ ಪೋಣಿಸ್ಕೊಬೋದು. ಇಲ್ಲ ಅಂತಂದರೆ ರೆಡ್ಡು ವೈಟು ಗ್ರೀನು ಹೇಗೆ ಬೇಕೋ ಆ ರೀತಿಯಾಗಿ ನೀವು ಪೋಣಿಸ್ಕೊಬೋದು. ಈಗ ನನಗೆ ಒಂದು ಸೈಡಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಪೋಣಿಸ್ಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಇದನ್ನು ಹೇಗೆ ಅಟ್ಯಾಚ್ ಮಾಡಬೇಕು, ಆ ದೊಡ್ಡ ಬೀಡ್ಸನ್ನು ನಾನು ಯಾಕೆ ತೊಗೊಂಡಿದ್ದೀನಿ ಅನ್ನೋದನ್ನು ಹೇಳ್ತೀನಿ. ಫಸ್ಟು ನಾವು ಒಂದು ಸೈಡಿನಷ್ಟು ಪೋಣಿಸ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಇಷ್ಟು ಉದ್ದಕ್ಕೆ ಪೋಣಿಸಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಸಖತ್ತಾಗಿ ಕಾಣಿಸ್ತಾ ಇದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ. ಇದನ್ನು ನಾನು
ಹಿಂದ್ಗಡೆವರೆಗೂ ಕೂಡ ಎಳ್ಕೊತೀನಿ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ನಾವೇನು ಮಾಡಬೇಕು, ಈ ದೊಡ್ಡ ಮಣಿ ಇದೆಯಲ್ಲ, ಈ ದೊಡ್ಡ ಮಣಿಯನ್ನು ನಾನು ಪೋಣಿಸ್ತಾ ಇದ್ದೀನಿ. ಇದು ಯಾಕಾಗಿ ದೊಡ್ಡ ಮಣಿಯನ್ನು ತೊಗೊಂಡಿದ್ದೀನಪ್ಪ ಅಂತ ಅಂದರೆ, ಇಲ್ಲಿ ಇದಿದೆಯಲ್ಲ, ಅಂದರೆ ಇದರ ಹೋಲ್ ಇದೆಯಲ್ಲ, ಇದರ ಹೋಲ್ ದೊಡ್ಡಕ್ಕಿದೆ. ಆವಾಗ ನಾವು ಈ ಮಣಿ ಒಳಗಡೆ ಹಾಕಿದ್ರೆ ಮಣಿ ಆರಾಮಾಗಿ ಒಳಗಡೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದೊಂದು ಚೂರು ದೊಡ್ಡದು ತೊಗೊಂಡ್ರೆ ಇದು ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೀಗೆ ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಮಣಿನೂ ಕೂಡ ಹೀಗೆ ಪೋಣಿಸ್ಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ. ನಮ್ಮ ಸರ ಈಗ ಹೀಗೆ ಬರುತ್ತೆ. ಈಗ ಒಂದು ಸೈಡ್ ಪೋಣಿಸಿ ಆಗಿದೆಯಲ್ಲ, ನಾವು ಇದನ್ನು ಡಬ್ಬಲ್ ಎಳೆಬೇಕಾದರೂ ಕೂಡ ಮಾಡ್ಕೊಬೋದು. ನಾನು ಸಿಂಗಲ್ ಸಾಕು ಅಂತ ಚೆನ್ನಾಗಿ ಕಾಣಿಸುತ್ತಲ್ಲ ಅಂದ್ಕೊಂಡು ಸಿಂಗಲ್ ಮಾಡಿದ್ದೀನಿ. ನೆಕ್ಸ್ಟ್ ಬೇಕು ಅಂತಂದರೆ ನಾವು ಇಲ್ಲಿಂದ ಡೈರೆಕ್ಟಾಗಿ ಇನ್ನೊಂದು ದಾರವನ್ನು ತಗೊಂಡು ಇಲ್ಲಿ ಹೀಗೂ ಕೂಡ ಮಾಡ್ಕೊಬಹುದು. ಅದೇನು ದೊಡ್ಡ ವಿಷಯ ಅಲ್ಲ. ಈಗ ಜಸ್ಟು ನಾನೀಗ ನೀವು ಇನ್ನೊಂದು ಎಳೆ ಬೇಕು ಅಂತಂದರೆ ಕಾಮೆಂಟ್ ಹಾಕಿ, ನಾನು ಇನ್ನೊಂದು ಎಳೆನೂ ಕೂಡ ಇದಕ್ಕೆ ಜಾಯಿನ್ ಮಾಡಿ ತೋರಿಸ್ತೀನಿ. ಈಗ ನೆಕ್ಸ್ಟು ಇಲ್ಲಿ ಹೇಗೆ ಸೇಮ್ ನಾವು ಮಣಿಯನ್ನು ಪೋಣಿಸಿದ್ದೀವಲ್ಲ ಅದೇ ರೀತಿಯಾಗಿ ಈ ಕಡೆನೂ ಕೂಡ ಪೋಣಿಸ್ಕೊಂಡು ತೊಗೊಂಬರ್ತೀನಿ. ಆಮೇಲೆ ನೆಕ್ಸ್ಟು ಯಾವ ರೀತಿ ಏನು ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ. ಫ್ರೆಂಡ್ಸ್, ನೀವಿನ್ನೂ ಲೈಕ್ ಮಾಡಿಲ್ವಾ? ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಹೇಗೆ ಬರ್ತಾ ಇದೆ, ಇಲ್ಲಿ ಹಾಫ್ ನೆಕ್ಲೆಸ್ಸು ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ನೋಡಿ ಈ ಕಡೆನೂ ಕೂಡ ಪೋಣಿಸಿ ಆಯಿತು. ನಾವು ಇಲ್ಲಿ ಸ್ಟಾರ್ಟಿಂಗಲ್ಲಿ ವೈಟ್ ಕಲರ್ 4 ಬೀಡ್ಸ್ ಹಾಕಿದ್ವಲ್ಲ, ಅದೇ ರೀತಿ 4 ಬೀಡ್ಸನ್ನು ಮತ್ತೆ ಹಾಕಬೇಕು. ಫ್ರೆಂಡ್ಸ್, ನೀವು ಏನಾದರೂ ಇಲ್ಲಿ ಡಬಲ್ ಲೇನ್ ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಈಗ 4 ಬೀಡ್ಸ್ ಹೀಗೆ ಹಾಕಿ ಆದಮೇಲೆ ಈಗ ಮತ್ತೆ ಈ ರಿಂಗ್ ಇದೆಯಲ್ಲ, ಆ ರಿಂಗ್ ಒಳಗಡೆ ನಾವು ಇದನ್ನು ಪೋಣಿಸ್ಬೇಕು, ಸೂಜಿನ. ಆನಂತರ ನಾಟನ್ನು ಹಾಕಬೇಕು. ಟೈಟಾಗಿ ಹಾಕ್ಕೊಳ್ಳಿ. ಬೀಡ್ಸ್ ಒಳಗಡೆ ಎಲ್ಲ ಬರೋ ಚಾನ್ಸಸ್ ಇರುತ್ತೆ, ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಫಸ್ಟಿಗೆ ಒಂದು ನಾಟನ್ನು ಹಾಕ್ಕೊಂಡು ಆಮೇಲೆ ಗಟ್ಟಿಯಾಗಿ ನಾಟನ್ನು ಹಾಕ್ಕೊಳ್ಳಿ. ಆವಾಗ ನಮಗೆ ಹಾಕಲಿಕ್ಕೂ ಕೂಡ ಈಸಿ ಆಗುತ್ತೆ. ನಾವು ಫಸ್ಟಿಗೆ ಟೈಟಾಗಿ ಹಾಕ್ತೀವಿ ಅಂತ ಹೋದರೆ ಅಲ್ಲಿ ದಾರ ಸಿಕ್ಕಾಕೊಂಡು ಬೀಳುತ್ತೆ. ಈಗ ಇದನ್ನು ಕಟ್ ಮಾಡಿಕೊಂಡು ಬಿಟ್ಟರೆ ನಮ್ಮ ಸೂಪರಾದ ಒಂದು ನೆಕ್ಲೆಸ್ ರೆಡಿ ಆಗುತ್ತೆ. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗೇ ಬಂತಲ್ವ ಫ್ರೆಂಡ್ಸ್. ನಾವು ಅಂಗಡಿಯಲ್ಲಿ ಒಂದು 300 ರೂಪಾಯಿ ಎಲ್ಲ ಕೊಟ್ಟು ತೊಗೊಂಡು ಬರೋವಂಥ ನೆಕ್ಲೆಸ್ಸು ನಾನಿವತ್ತು ಮನೆಯಲ್ಲೇ ಮಾಡಿದ್ದೀನಿ. ತುಂಬ ಚೆನ್ನಾಗಿ ನಾವು ಈ ರೀತಿ ಇದು ಒಂದೇ ಲೈನ್ ತಂದ್ಕೊಂಬಿಟ್ರೆ, ಒಂದು ಲೈನು ಈ ಗ್ರೀನ್ ಒಂದು ಲೈನು, ರೆಡ್ ಒಂದು ಲೈನು ಮತ್ತು ವೈಟ್ ಒಂದು ಲೈನು, ಹೀಗೆ ಅದು ಲೈನ್ಗಳಲ್ಲಿ ಇರುತ್ತೆ. ಹಾಗೆ ಈ ಗೋಲ್ಡನ್ ಬೀಡ್ಸು ಗ್ರಾಮ್ಸ್ ಲೆಕ್ಕದಲ್ಲಿ ಸಿಗುತ್ತೆ. ಒಂದು 10-15 ಗ್ರಾಮ್ ತಂದ್ಕೊಂಡ್ರೆ ಒಂದು 2ರಿಂದ 3 ಸರ ಮಾಡ್ಬೋದು. ಹಾಗೆ ಇದಿದೆಯಲ್ಲ ಪೆಂಡೆಂಟ್ ಮಾತ್ರ ಒಂದು 30, 40, 50, ಅಂದರೆ ನೀವು ಯಾವ ಸೈಜ್ ತೊಗೊತೀರ, ಯಾವ ರೀತಿ ತೊಗೊತೀರ ಹೇಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಒಂದು 100 ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರೆ, 100-120 ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರೆ ಹತ್ತತ್ರ 3 ಹಾರವನ್ನು ನೀವು ಮಾಡ್ಕೊಬೋದು. ಒಟ್ಟು ಟೋಟಲ್ 200 ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರೆ 3 ಹಾರ 3ರಿಂದ 4 ಮಾಡ್ಕೊಬೋದು. ಅದಕ್ಕೆ ಪೆಂಡೆಂಟಿಗೆ ನಮಗೆ ಕಾಸ್ಟ್ಲಿ, ಈ ಬೀಡ್ಸಿಗೆಲ್ಲ ಏನು ಅಷ್ಟು ಇರೋದಿಲ್ಲ. ಈ ಕೊನೆಗೆ ಈ ಎಕ್ಸ್ಟೆನ್ಷನ್ನು ಅಷ್ಟೇ 10 ರೂಪೀಸ್ 10-15 ರೂಪೀಸಿಗೆಲ್ಲ ಸಿಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿ ಸದಾ ಇರಲಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ.